ತುಮಕೂರಿನ ಅಂತರಸನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ನೂತನ ಕೇಂದ್ರವು ಜಾಗತಿಕ ಮಟ್ಟದ ಸಂಶೋಧನೆ ಮತ್ತು ನಾವೀನ್ಯತೆ ಚಟುವಟಿಕೆಗಳಿಗೆ ಪ್ರಮುಖ ಹಬ್ ಆಗಿ ಬೆಳೆಯಲಿದೆ. ಇಂಜಿನಿಯರಿಂಗ್, ಡಿಜಿಟಲ್ ತಂತ್ರಜ್ಞಾನ, ಡೇಟಾ ಅನಾಲಿಟಿಕ್ಸ್ ಮತ್ತು ಸುಧಾರಿತ ಪರೀಕ್ಷಾ ಮೂಲಸೌಕರ್ಯಗಳನ್ನು ಒಂದೇ ಸೂರಿನಡಿ ತರಲಾಗಿದ್ದು, ಫಿಲ್ಟ್ರೇಷನ್ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನ ಅಭಿವೃದ್ಧಿಗೆ ವೇದಿಕೆಯಾಗಲಿದೆ. ಇಂಧನ ದಕ್ಷ ಫಿಲ್ಟ್ರೇಷನ್ ವ್ಯವಸ್ಥೆಗಳು, ಕಡಿಮೆ ಎಮಿಷನ್ ಉತ್ಪನ್ನಗಳು ಹಾಗೂ ಮರುಬಳಕೆ ಆಧಾರಿತ ಪರಿಸರ ಸ್ನೇಹಿ ಪರಿಹಾರಗಳ ಅಭಿವೃದ್ಧಿಯ ಮೇಲೆ ಈ ಕೇಂದ್ರ ವಿಶೇಷ ಗಮನ ಹರಿಸಲಿದೆ. ಗಾಳಿಯ ಗುಣಮಟ್ಟ ಸುಧಾರಣೆ, ನೀರಿನ ಶುದ್ಧೀಕರಣ, ಕೈಗಾರಿಕಾ ಮಾಲಿನ್ಯ ನಿಯಂತ್ರಣ ಮತ್ತು ಶುದ್ಧ ನೀರಿನ ಲಭ್ಯತೆ ಸೇರಿದಂತೆ ಹಲವು ಪರಿಸರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. So my name is Harold Spade and I'm leading the business unit of Heavy Duty. I'm really happy and super proud that we have now enlarged our R&D footprint here in India. While we have been doing R&D for quite a while, this is a significant step integrating all the work which is carried out in India into our global network. Managing Director of Manan Hummel here in India. Today is a very important day in our journey here in India, which started way back in 2005. And we are setting up a brand new global technology and innovation center in Tumkur, which is to service our customers here in India across multiple sectors, starting mobility, which is automotive, on-road, off-road, highway. We have business with industrial customers, and we also have business in life science and environment division. ಭಾರತವನ್ನು ಜಾಗತಿಕ ಇಂಜಿನಿಯರಿಂಗ್ ಮತ್ತು ನಾವೀನ್ಯತೆ ಕೇಂದ್ರವನ್ನಾಗಿ ರೂಪಿಸುವಲ್ಲಿ ಈ ಯೋಜನೆ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಲಾಗಿದೆ. ಸ್ಥಳೀಯ ಮಟ್ಟದ ಉದ್ಯೋಗ ಸೃಷ್ಟಿ ಜೊತೆಗೆ ತುಮಕೂರಿನ ಕೈಗಾರಿಕಾ ಅಭಿವೃದ್ಧಿಗೂ ಇದು ಹೊಸ ಉತ್ತೇಜನ ನೀಡಲಿದೆ ಎನ್ನಲಾಗಿದೆ. ಸಾಗರ್, ನ್ಯೂಸ್ ಟೈಮ್, ಬೆಂಗಳೂರು.